ಹಾರ್ಟ್ ರೇಟು 60ಕ್ಕಿಂತ ಕಡಿಮೆ ಇದ್ರೆ ಮತ್ತೆ 100ಕ್ಕಿಂತಲೂ ಜಾಸ್ತಿ ಇದ್ರೆ ಹಾರ್ಟ್‌ಗೆ ಏನೆಲ್ಲ ಸಮಸ್ಯೆ ಆಗುತ್ತೆ? ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಸಡನ್ ಆಗಿ ಹಾರ್ಟ್ ರೇಟು 60ಕ್ಕಿಂತ ಕಡಿಮೆ ಆದ್ರೆ ಅಥವಾ 100ಕ್ಕಿಂತ ಜಾಸ್ತಿ ಆದ್ರೆ ಯಾವುದೇ ತರದ ಹಾರ್ಟ್ ಲಕ್ಷಣ ಇಲ್ಲ ಅಂದ್ರೆ ಅವರು ಭಯ ಪಡೋ ಅವಶ್ಯಕತೆ ಇಲ್ಲ. ರೆಸ್ಟ್ ಮಾಡಿದ್ರೆ ಅವರು ನಾರ್ಮಲ್ ಹಾರ್ಟ್ ರೇಟ್‌ನ ಸರಿಪಡಿಸ್ಕೋಬಹುದು. ಒಂದು ವೇಳೆ ಹಾರ್ಟ್ ರೇಟು ಕಡಿಮೆ ಅಂದ್ರೆ 60ಕ್ಕಿಂತ ಕಡಿಮೆ ಇದ್ದಾಗ ಆ ವ್ಯಕ್ತಿಗೆ ತಲೆ ಸುತ್ತು ಬರುತ್ತೆ. 60ಕ್ಕಿಂತ ಹಾರ್ಟ್ ರೇಟ್ ಕಡಿಮೆ ಇದ್ದಾಗ ತಲೆ ಸುತ್ತು ಬರುತ್ತೆ. ಕನ್ಫ್ಯೂಷನ್ ಆಗುತ್ತೆ. ಉಸಿರಾಡಕ್ ತೊಂದ್ರೆ ಆಗುತ್ತೆ. ಮತ್ತೆ ಸ್ವಲ್ಪ ಮುಂದೆ ನಡೆದ್ರೆ ಅಂತೂ ಸಿಕ್ಕಾಪಟ್ಟೆ ಉಸಿರಾಡಕ್ ತೊಂದ್ರೆ ಆಗುತ್ತೆ. ಹಾರ್ಟ್ ರೇಟು 50 ಇದೆ ಅಂದ್ರೆ ನಮ್ಗೆ ಯಾವುದೇ ಲಕ್ಷಣ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಹಾರ್ಟ್ ರೇಟು 50, 45 ಈ ತರ ಏನಾನ ಆದಾಗ ಇವೆಲ್ಲ ಲಕ್ಷಣಗಳಿದ್ರೆ ಉಸಿರಾಡಕ್ಕೆ ತೊಂದ್ರೆ ಆಗ್ತಿದ್ರೆ, ತಲೆ ಸುತ್ತು ಬರ್ತಿದ್ರೆ, ಮತ್ತೆ ಕನ್ಫ್ಯೂಷನ್ ಆ ಟೈಮಲ್ಲಿ ನಮ್ಗೆ ಹಾರ್ಟ್‌ಗೆ ಕರೆಕ್ಟಾಗಿ ರಕ್ತ ಸಪ್ಲೈ ಆಗೋದಿಲ್ಲ. ದೇಹದಲ್ಲಿ ವಿದ್ಯುತ್ತಿನ ಒಂದು ಸಮಸ್ಯೆ ಆಗುತ್ತೆ. ಅವಾಗ ಕನ್ಫ್ಯೂಷನ್ ಆಗುತ್ತೆ. ಉಸಿರಾಡಕ್ ತೊಂದ್ರೆ ಆಗುತ್ತೆ. ಬೆವರು ಬರುತ್ತಿರುತ್ತೆ. ಅಂತ ಟೈಮಲ್ಲಿ ನಾವು ಡಾಕ್ಟರ್‌ಗೆ ಭೇಟಿ ಆಗ್ಬೇಕಾಗುತ್ತೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿದೆ. ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಮನವಿ ಮಾಡ್ತೀನಿ. ಹಾರ್ಟ್ ರೇಟ್ ಕಡಿಮೆ ಇದ್ದಾಗ ಈ ತರ ಆದ್ರೆ ಹಾರ್ಟ್ ರೇಟ್ ಜಾಸ್ತಿ ಅಂದ್ರೆ 100ಕ್ಕಿಂತ ಜಾಸ್ತಿ 110, 120 ಆದಾಗ ಭಯ ಪಡೋ ಅವಶ್ಯಕತೆ ಇಲ್ಲ. ಜಿಮ್ ಮಾಡಿದಾಗ ಅಥವಾ ನಾವು ರನ್ನಿಂಗ್ ಮಾಡಿದಾಗ ಅಥವಾ ನಾವು ಸ್ಟ್ರೆಸ್ ಅಲ್ಲಿ ಇದ್ದಾಗ ಇಂಥ ಟೈಮಲ್ಲೂ ಕೂಡ ಹಾರ್ಟ್ ರೇಟ್ 100ರಿಂದ 120 ಆಗುತ್ತೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಆದ್ರೆ ಹಾರ್ಟ್ ರೇಟ್ 120ಕ್ಕಿಂತ ಜಾಸ್ತಿ ಇದ್ದಾಗಲೂ ಕೂಡ ನಮಗೆ ಉಸಿರಾಡಕ್ ತೊಂದ್ರೆ ಆದ್ರೆ, ಮೈ ಎಲ್ಲ ಬೆವರ್ತಿದ್ರೆ, ಕನ್ಫ್ಯೂಷನ್ ಆದ್ರೆ, ತಲೆ ಸುತ್ತು ಬಂದ್ರೆ ಇಂಥ ಟೈಮಲ್ಲೂ ಕೂಡ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. 120 ಇರೋ ಹಾರ್ಟ್ ರೇಟ್ 150, 180 ಹೋದ್ರೆ ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಹಾರ್ಟ್‌ಗೆ ರಕ್ತ ಕರೆಕ್ಟ್ ಆಗಿ ಸಪ್ಲೈ ಆಗಲ್ಲ. ಬ್ರೈನ್‌ಗೆ ರಕ್ತ ಕರೆಕ್ಟ್ ಆಗಿ ಸಪ್ಲೈ ಆಗಲ್ಲ. ಮನುಷ್ಯನ್ ಕನ್ಫ್ಯೂಷನ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಮೈಯಲ್ಲಿ ರಕ್ತ ಕಡಿಮೆ ಇರ್ಬೋದು, ಥೈರಾಯ್ಡ್ ಜಾಸ್ತಿ ಆಗಿರ್ಬೋದು, ಇಲ್ಲ ಹಾರ್ಟ್ ಲಕ್ಷಣಗಳು. ಇಂಥ ಟೈಮಲ್ಲಿ ನಾವು ಏನ್ ಮಾಡ್ಬೇಕು? ಡಾಕ್ಟರ್‌ಗೆ ಭೇಟಿ ಆಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಸಮಸ್ಯೆ. ಈ ತರ ಆದ್ರೆ ಹಾರ್ಟ್ ಸಮಸ್ಯೆ ಇದೆ ಅಂತಾನೆ ಅರ್ಥ. 150, 180 ಹಾರ್ಟ್ ರೇಟ್ ಹೋದ್ರೆ ಮೈಯೆಲ್ಲ ಬೆವರು ಬರುತ್ತೆ. ರಕ್ತ ಕರೆಕ್ಟ್ ಆಗಿ ದೇಹದಲ್ಲಿ ಓಡಾಡೋದಿಲ್ಲ. ಅಂತ ಟೈಮಲ್ಲಿ ಮನುಷ್ಯನಿಗೆ ತಾನಾಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಾವೇ ತಿಳ್ಕೋಬಹುದು. ಯಾಕಂದ್ರೆ ಮೈಯೆಲ್ಲ ಬೆವರ್ತಿರುತ್ತೆ. ಹಾರ್ಟ್ ಬಡಿಯೋದು ನಮ್ಗೆ ಕೇಳಿಸುತ್ತೆ. ಲಬ್ ಡಬ್ ಅಂತಿತ್ತು. ನಮ್ಮನ್ನ ಕೇಳಿಸೋ ತರ ಆಗುತ್ತೆ. ಮೈಯೆಲ್ಲ ನೀರು. ಆಮೇಲೆ ಸ್ವಲ್ಪ ಮುಂದೆ ಹೋದ್ರೆ ಉಸಿರಾಡಕ್ ತೊಂದ್ರೆ, ಕನ್ಫ್ಯೂಷನ್, ಕಣ್ ಕತ್ಲೆ. ಅದು ಏನಂದ್ರೆ ರಕ್ತ ಬ್ರೈನ್‌ಗೆ ಹಾರ್ಟ್‌ಗೆ ಕರೆಕ್ಟ್ ಆಗಿ ಸಪ್ಲೈ ಆಗ್ತಿರಲ್ಲ. ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಹಾರ್ಟ್ ರೇಟು 60ಕ್ಕಿಂತ ಕಡಿಮೆ ಇದ್ದಾಗ ಪೂರ್ತಿ ಏನೋ 40 ಬಂದ್ರೆ 35 ಬಂದ್ರೆ ಡೇಂಜರು. ಅವಾಗ ಮನುಷ್ಯ ನಾರ್ಮಲ್ ಆಗಿದ್ರು ಕೂಡ ಹಾಸ್ಪಿಟಲ್‌ಗೆ ಹೋಗ್ಬೇಕಾಗುತ್ತೆ. ಇಸಿಜಿ ಮಾಡ್ಬೇಕಾಗುತ್ತೆ. ಬರೀ 40, 35, 40, 50 ಈ ತರ ಹಾರ್ಟ್ ರೇಟ್ ಇದ್ದಾಗ ಡಾಕ್ಟರ್ ಅದನ್ನ ಫೇಸ್ ಮೇಕರ್ ಮಾಡ್ಬೋದು. ನಾನಂತೂ ಡಾಕ್ಟರ್ ಅಲ್ಲ. ನನಗೆ ಏನ್ ತಿಳುವಳಿಕೆ ಇದೆಯೋ ನಾನು ಅದನ್ನ ಸಾಮಾಜಿಕ ಒಂದು ಜವಾಬ್ದಾರಿ, ಒಂದು ಸಾಮಾಜಿಕ ಜಾಗೃತಿಯಾಗಿ ಈ ವಿಡಿಯೋನ ನಾನು ಮಾಡ್ತಿರ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ನಾವು ಹಾರ್ಟ್ ಡಾಕ್ಟ್ರೇ ಆಗ್ಬೇಕಂತ ಏನಿಲ್ಲ. MD, BSc ಓದ್ಬೇಕಂತ ಏನಿಲ್ಲ. MDನೇ ಆಗ್ಬೇಕಂತ ಏನಿಲ್ಲ. ಇದು ನಮಗೆ ಜನರಲ್ ನಾಲೆಡ್ಜ್. ಇದ್ರ ಬಗ್ಗೆ ನಮಗೂ ನಿಮಗೂ ಗೊತ್ತಿದ್ರೆ ಸಮಾಜದಲ್ಲಿ ಇಂಥ ಅನಾಹುತಗಳು ನಾವು ತಪ್ಪಿಸಬಹುದು. ಅಂತ ಜನಗಳಿಗೆ ನಾವು ಆಸ್ಪತ್ರೆಗೆ ಕಳಿಸುವಂತ ಕೆಲಸ ಮಾಡಿದ್ರೆ ಜೀವ ಉಳಿಸಬಹುದು. ಹಾಗಾಗಿ ಹಾರ್ಟ್ ರೇಟ್ 60ಕ್ಕಿಂತ ಕಡಿಮೆ ಮತ್ತೆ 100ಕ್ಕಿಂತ ಜಾಸ್ತಿ ಇದ್ರೆ ಅಂತವ್ರು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಂಗಿಲ್ಲ, ನಿರ್ಲಕ್ಷ್ಯ ಮಾಡಂಗಿಲ್ಲ. ಹಾರ್ಟ್ ರೇಟ್ ಕಡಿಮೆ ಇದ್ರೂ ಕೂಡ ತಲೆ ಸುತ್ತು ಬರುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಇದ್ರೂ ಕೂಡ ತಲೆ ಸುತ್ತು ಬರುತ್ತೆ. ಹಾರ್ಟ್ ರೇಟ್ ಕಡಿಮೆ ಇದ್ರೂ ಕೂಡ ನಾವು ಮೂರ್ಛೆ ಹೋಗಿ ಬೀಳ್ಬಹುದು, ಸ್ಟ್ರೋಕ್ ಆಗ್ಬಹುದು. ಹಾಗಾಗಿ ತುಂಬಾ ಜಾಗೃತಿಯಿಂದ ನಾವುಗಳು ಇರ್ಬೇಕಾಗುತ್ತೆ. ದೇಹದಲ್ಲಿ ರಕ್ತ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಕೂಡ ನಮಗೆ ಈ ಹಾರ್ಟ್ ಇಂದ ಬ್ರೈನ್‌ಗೆ, ಬ್ರೈನ್ ಇಂದ ಹಾರ್ಟ್‌ಗೆ ರಕ್ತ ಸಂಚಲನ ಒಂದು ಕಡಿಮೆ ಆಗ್ತಿರುತ್ತೆ. ಆಮೇಲೆ ಬಿಪಿ ಲೋ ಆಗಬಹುದು. ಯಾವ ಲಕ್ಷಣ ಇದೆ ಅಂತ ನಾವು ತಿಳ್ಕೊಬೇಕಂದ್ರೆ ನಾವು ಡಾಕ್ಟರ್‌ಗೆ ಭೇಟಿ ಆಗ್ಬೇಕು. ನಮ್ಮ ಸಮಸ್ಯೆಗಳನ್ನ ತಿಳ್ಕೋಬೇಕು. ಡೌಟ್ ಏನಿದೆಯೋ ಸರಿಪಡಿಸ್ಕೋಬೇಕು. ಮನೇಲಿ ಕುತ್ಕೊಂಡ್ರೆ ತಲೆ ಸುತ್ತಿದೆ ಬಿಡು, ಬಿಸಿಲಿಗೆ ಹೋಗಿ ಬಂದಿದ್ದೀನಿ ಬಿಡು, ಊಟ ಮಾಡಿಲ್ಲ ಬಿಡು, ಅದ್ರಗೋಸ್ಕರ ಆಗ್ತಿರ್ಬೋದು ಬಿಡು ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನೆಗ್ಲೆಕ್ಟ್ ಮಾಡಿದ್ರೆ ತುಂಬಾ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ.
ಹಾಗಾಗಿ ನಾನು ಇವತ್ತು ಹೇಳಕ್ ಬಂದಿರೋದು ಹಾರ್ಟ್ ರೇಟ್ 60 ಕಡಿಮೆ 100ಕ್ಕೂ ಜಾಸ್ತಿ ಎರಡು ಕೂಡ ಮೋಸ್ಟ್ ಡೇಂಜರ್. ಕಡಿಮೆ ಇದ್ರೂ ಕೂಡ ಹಾರ್ಟ್ ಸಮಸ್ಯೆ ಇರಬಹುದು, 100ಕ್ಕಿಂತ ಜಾಸ್ತಿ ಇದ್ರೂ ಕೂಡ ಹಾರ್ಟ್ ಸಮಸ್ಯೆ ಇರಬಹುದು. ಇಂಥ ಸಂದರ್ಭದಲ್ಲಿ ನೀವುಗಳು ಮತ್ತೆ ನಿಮ್ಮವ್ರನ್ನ ಜಾಗೃತಿಯಿಂದ ಕೇಳಿ. ನಿಮ್ಮ ವೈದ್ಯನೇ ಆಗಿರಲಿ ಯಾರೇ ಆಗಿರಲಿ, ನೀವು ಇದನ್ನೆಲ್ಲ ತಿಳ್ಕೊಂಡು ಒಂದು ಸಮಾಜದಲ್ಲಿ ಇದ್ದವರು ಆಗಿದ್ರೆ, ಸಮಾಜದಲ್ಲಿ ಈ ತರ ಯಾರಿಗನ ಘಟನೆಗಳು ಸಂಭವಿಸ್ತಿದ್ರೆ ಅವರಿಗೆ ಸಹಾಯಿಸಿ ಧಾವಿಸಿ ಒಂದು ಸಾಮೂಹಿಕ ಕಳಕಳಿಯನ್ನು ವಿನಂತಿ ನಾನು ಮಾಡ್ಕೊಳ್ತೀನಿ. ಏನೇ ಇರ್ಲಿ, ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಈ ತರ ಒಂದು ಸಮಸ್ಯೆಗಳಾದಾಗ ಖಂಡಿತ ನೀವು ಜವಾಬ್ದಾರಿ ತಗೊಂಡು ಅಂಥವರನ್ನ ಹಾಸ್ಪಿಟಲ್ಗೆ ಕಳಿಸುವ ಒಂದು ವ್ಯವಸ್ಥೆ ಮಾಡಿ. 108 ಆಂಬುಲೆನ್ಸ್ ಇರ್ತವೆ, ಅದು ತಡವಾದ್ರೂ ಕೂಡ ಪ್ರೈವೇಟ್ ವೆಹಿಕಲ್ಗಳು ಇರ್ತವೆ. ಅಂತ ಒಂದು ಘಟನೆ ಹಾರ್ಟ್ ಅಟ್ಯಾಕ್ ಆಗದಿರುವಂತ ಒಂದು ಮುನ್ನೆಚ್ಚರಿಕೆ ನೀವುಗಳು ತಗೋಬೇಕಾಗುತ್ತೆ. ಎಲ್ರು ಚೆನ್ನಾಗಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಉಪಯೋಗಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.